ಹಾಯ್ ಫ್ರೆಂಡ್ಸ್, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕು ಕೂಡ ಕೊಡಿ. ಮತ್ತು ಐಶ್ವರ್ಯಂಗೆ ಇವಾಗ ಮದುವೆ ಆಗಿದೆ ಅಂತ ಕನ್ಫರ್ಮ್ ಆಗೋಯ್ತು. ಆದರೆ ಯಾಕೆ ಮಾಡಿದ್ರು ಏನು ಮಾಡಿದ್ರು ಅಂತ ಅದು ಗೊತ್ತಾಗಿಲ್ಲ. ತುಂಬಾ ಕೋಪ ಮಾಡಿಕೊಂಡು ತುಂಬ ಅಂದರೆ ತುಂಬ ಕೋಪ ಮಾಡ್ಕೋತಾಳೆ. ನನಗೆ 3 ಸಲ ಮದುವೆ ನಿಂತೋಗಿತ್ತು, ಈಗ ಇವನ್ನ ಕರ್ಕೊಬಂದು ನನಗೆ ತಾಳಿ ಕಟ್ಸಿದ್ದಾರೆ ಅಂತೇಳ್ಬಿಟ್ಟು ಅವ್ರ ಅಪ್ಪನ ಮೇಲೆ ಸಿಕ್ಕಾಬಟ್ಟೆ ಕೋಪ ಅವಳಿಗೆ. ಆಮೇಲೆ ನಾನು ಇರೋದೇ ಇಲ್ಲ, ನಾನು ಫಾರಿನಿಗೆ ಹೊರಟೋಗ್ತೀನಿ, ನಾನು ಯಾವ ಹಳ್ಳಿಗೂ ಹೋಗಲ್ಲ ಅಂತ ಹಠ ಮಾಡ್ತಿರ್ತಾಳೆ. ಆವಾಗ ಅವ್ರ ಅಮ್ಮ ಏನು ಮಾಡ್ತಾಳೆ, ಕೆನ್ನೆಗೆ ಹೊಡಿತಾಳೆ ಒಂದು 2-3 ಏಟು. ಯಾಕೆ ನನಗೆ ಹೊಡಿತಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಾಯಿಲಿ ನಿನಗೇನು ಗೊತ್ತಾಗಲ್ಲ, ಬಾಯಿಲಿ ಅಂತ ಎಳ್ಕೊಂಡು ಹೋಗ್ತಾಳೆ ರೂಮಿಗೆ. ಎಳ್ಕೊಂಡೋಗಿ ಅರ್ಥ ಆಗೋ ರೀತಿ ಹೇಳ್ತಾಳೆ, ನೋಡು ನೀನು ಈಗ ಮದುವೆ ಆಗೋಗಿದೆ, 3 ಸಲ ಮದುವೆ ನಿಂತೋಗಿದೆ, ನೀನು ಮೂರ್ಛೆ ಕಾಯಿಲೆ ಇದೆ ಅಂತೇಳಿ ಯಾರೂ ನಿನ್ನನ್ನು ಮದುವೆ ಹಾಕಿ ಬರಲ್ಲ, ನೀನು ಫಾರಿನಿಗಾರ ಹೋಗು, ಎಲ್ಲಿಗಾರ ಹೋಗುವಂತೆ. ಆದರೆ ಇವಾಗ ರಾಮಣ್ಣ ಮದುವೆ ಆಗೋಗಿದೆ, ಅವನ ಜೊತೆ ನೀನು ಇರಬೇಕು, ಅವನ ಜೊತೆನೇ ಬಾಳಬೇಕು. ನೀನು ಆಗಲ್ಲ ಅಂತ ಅಂದರೆ ನಾನು ಇಲ್ಲೇ ಈ ರೂಮಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವಳು ಏನು ಮಾಡೋಕ್ಕಾಗಲ್ಲ, ಆಚೆ ಹೋಗ್ತಿದ್ದಳು. ಪುನಃ ಬಂದು ಅವ್ರ ಅಮ್ಮಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಆಚೆಗೆ. ಈ ಕಡೆ ಜಯ ಫೋನ್ ಮಾಡ್ತಾಳೆ, ಇನ್ನೂ ಎಷ್ಟೊತ್ತಿಗೆ ಹೊರಡ್ತೀರಾ, ಹೊರಟು ಬನ್ನಿ ಅಜ್ಜಿ, ಅತ್ತೆ, ನೀವು ಮತ್ತು ರಾಮಣ್ಣ 3 ಜನ ಬಂದ್ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಗಂಡ ಆಯ್ತಾಯಿತು ಬರ್ತೀವಿ, ಇನ್ನೂ ಹೊರಡ್ತಾ ಇದ್ದೀವಿ, ಹೊರಟು ಅಂತಾನೆ. ಮತ್ತು ಹೊರಟು ಅಂತೀರಾ, ಇನ್ನೂ ಹೊರಟಿಲ್ಲ ಅಂತೀರಾ, ಏನು ಕತೆ ಅಂತಾಳೆ. ಅದಕ್ಕಿಲ್ಲ ಇಲ್ಲ ಹೊರಡ್ತೀವಿ ಅಂತ. ಅಷ್ಟೊತ್ತಿಗೆ ರಾಮಣ್ಣ ಬಂದು ಯಾರು ಅವ್ವನ ಫೋನ್ ಮಾಡ್ತಿರೋದು ಕೊಡಿಲಿ ಅಂತ ಇಸ್ಕೋತಾನೆ. ಇಸ್ಕೊಬಿಟ್ಟು ರಾಮಣ್ಣ ಬಂದ್ಬಿಡು ಅಪ್ಪ ನೀನು ಅಜ್ಜಿ ಎಲ್ಲ ಅಂತ ಹೇಳಿದ್ರೆ, ಹ್ಞೂ ಆಯಿತು ಕಣಮ್ಮ ಬಂದುಬಿಡ್ತೀವಿ ಅಂತ ಹೇಳ್ತಾನೆ. ನೀನು ಹೆಂಗೆ ಹೇಳಿದೆ ಹಂಗೆ ಮಾಡಿಬಿಟ್ಟೆ ಕಣಮ್ಮ ಅಂತಾನೆ. ಒಳ್ಳೆ ಕೆಲಸ, ಅಂದರೆ ಮನೆಗೆ ಕರ್ಕೊಂಡು ಬಾ ಅಂದರೆ ಕರ್ಕೊಬರ್ತೀನಿ ಅಂತ. ಹಂಗೆ ಅವಳು ತಿಳ್ಕೊಂಡಿರೋದು. ಇವ್ನು ಮದುವೆ ಮಾಡ್ಕೊಂಡಿರೋ ವಿಷಯ ಅವನಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಇವರು ಅಜ್ಜಿ ಮತ್ತು ಅಪ್ಪ ಇಬ್ಬರು ಟೆನ್ಷನಲ್ಲಿದ್ದಾರೆ. ಅವನಿಗೆ ಮಾತಾಡೋಕ್ಕೆ ತುಂಬ ಹೊತ್ತು ಕೊಡ್ತಾನೆ ಇಲ್ಲ, ಇಸ್ಕೊಂಡು ಚಾರ್ಜ್ ಖಾಲಿಯಾಗಿದೆ, ಊರಿಗೆ ಹೋಗೋವರೆಗೂ ಬೇಕು ಕೊಡಿಲಿ ಅಂತ ಇಸ್ಕೋತಾನೆ. ಆಮೇಲೆ ಏನವ ಹೆದ್ರಿಕಾಗ್ತಿದೆ, ಏನು ಮಾಡೋದವ ಅಂತ ಹೇಳ್ತಾನೆ. ಅದಕ್ಕೆ ಏನು ಹೆದ್ರಬೇಡ ಅಣ್ಣ, ಸುಮ್ಮನಿರ, ಏನೂ ಆಗಲ್ಲ ಅಂತ. ಜಯ ಫೋನ್ ಇಡು, ಚಾರ್ಜ್ ಇಲ್ಲ, ನಾಳೆ ಬಂದಮೇಲೆ ಮಾತಾಡೋಣಂತೆ, ಈಗ ಫೋನ್ ಇಡು ಅಂತೇಳಿ ಇಡಿಸುತ್ತೆ ಅಜ್ಜಿ. ಈ ಕಡೆ ಐಶ್ವರ್ಯನೇ ಬರುತ್ತೆ, ರೂಮಿಂದ ಬರ್ತಾಳೆ ಅವರಮ್ಮ. ಬಂದ್ಬಿಟ್ಟು ಐಶ್ವರ್ಯ ಸಂಪೂರ್ಣವಾಗಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ, ಮದುವೆ ಆಗಿದೆ, ಯಾರು ಏನು ತೊಂದರೆ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿರಿ, ಮದುವೆಗೆ ಒಪ್ಪಿಗೆ ಕೊಟ್ಟು ಮದುವೆ ಆಯಿತು, ಇವಾಗ ಒಪ್ಕೊಂಡಿದ್ದಾಳೆ ಅವಳು ಊರಿಗೆ ಹೋಗೋಕ್ಕೆ ರಾಮಣ್ಣನ ಜೊತೆ ಅಂತ ಎಲ್ಲ ಹೇಳ್ತಾಳೆ. ಆವಾಗ ಅವರ ಅಪ್ಪ ಆಶ್ಚರ್ಯವಾಗಿ ಎದ್ದು ನಿಂತ್ಕೋತಾನೆ, ಹೌದು ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಊದಕಂದ ಒಪ್ಕೊಂಡ್ಯಾ ಅಂತ ಕೇಳೋಕ್ಕೆ ಹೋದರೆ, ಮುಟ್ಬೇಡ ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ನೀನು ತಾಳಿ ಕಟ್ಟುವಾಗ ಎಲ್ಲೋಗಿದ್ದೆ, ಅವಾಗ ನಿಲ್ಲಿಸ್ಬೋದಿತ್ತು ತಾನೇ, ನೀನು ಯಾಕೆ ನಿಲ್ಲಿಸ್ಲಿಲ್ಲ? ತಾಳಿ ತೆಗಿತೀನಿ ಅಂತ ಹೋದರೆ ಅಮ್ಮ ಕಪ್ಪಲಿಗೆ ಹೊಡಿತಾಳೆ, ಕೆನ್ನೆಗೆ ಬಾರಿಸ್ತಾಳೆ. ಈ ತಾಳಿ ನನಗೆ ಮುಖ್ಯ ಅಲ್ಲ, ನನಗೆ ನನ್ನ ಗ್ಲೋ ಮುಖ್ಯ ಅಂತೇಳಿ ನಾನು ಹೊರಟ್ರೆ ಅದಕ್ಕೂ ಬಿಡಲ್ಲ ಈ ಅಮ್ಮ ಅಂಥೇಳಿ ಜೋರು ಮಾಡ್ತಾಳೆ. ಹಾಗಾಗ್ಬಿಟ್ಟು ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಇವರಿಬ್ಬರು ಈ ಕಡೆ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಬಿಡುಗಡೆ ಆಗಿ ಏನೇನೋ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಬಿಡುಗಡೆ ಆಗಿ ಬರ್ತಾಯಿದ್ದಾರೆ. ಆಟೋದಲ್ಲಿ ಕೂತ್ಕೊಂಡು ಬರ್ತಾ ಹೇಳ್ತಾ, ಟಿ ವಿ ನ್ಯೂಸ್ ನೋಡಿರಲ್ಲ ಅವರು, ಅಷ್ಟು ಗಲಾಟೆ ಎಲ್ಲ ಆಗಿದೆ, ಟಿ ವಿ ನ್ಯೂಸ್ ನೋಡ್ತಾ ಇರಲ್ಲ. ಹಂಗಾಗ್ಬಿಟ್ಟು ಏನು ಮಾಡೋದು ಇವಾಗ, ಅವ್ರು ನೋಡಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಯಾರಿಗಾರ ಮದುವೆ ಆಗಿರಬೇಕು ಡ್ಯಾಡಿ ಅಂತ ಇವನು ಕೇಳ್ತಾನೆ. ಹಂಗೆಲ್ಲ ಆಗಿರಲ್ಲ, ಆ ಮೋರ್ಚೆ ಹೋಗೋದು ಅವಳನ್ನ ಯಾರು ಕಟ್ಕೋತಾರೆ, ಬಾ ನೀನು ಬಾ ಸುಮ್ಮನೆ ಅಂತ ಹೇಳ್ತಾನೆ. ಹಂಗಂತೀಯ ಡ್ಯಾಡಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗುತ್ತೆ, ಏನು ಮಾಡೋದು ಡ್ಯಾಡಿ ಅಂತ ಇದು ಮಾಡ್ತಾನೆ ಇರ್ತಾನೆ. ಈ ಕಡೆ ಬಂದು ಐಶ್ವರ್ಯ ಅಮ್ಮ ನಿಜವಾಗ್ಲೂ ಆಶ್ಚರ್ಯವಾಗಿದೆ, ಒಪ್ಕೊಂಡಿದ್ದಾಳೆ ಐಶು, ಊರಿಗೆ ಹೋಗೋಕ್ಕೆ ಒಪ್ಕೊಂಡಿದ್ದಾಳೆ, ಕಳಿಸ್ಬಿಡೋಣ ಅಂತ ಅವಳು ಮಾತಾಡ್ತಿರ್ತಾಳೆ. ಆ ಟೈಮಿಗೆ ಮಾತಾಡ್ತಿರೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಚೌಟ್ರಿಲಿ ಜನ ಎಲ್ಲ ಇರ್ತಾರೆ. ಅಷ್ಟು ಜನಕ್ಕೂ ರಾಮಣ್ಣ
ಐಶ್ವರ್ಯಂಗೆ ರಾಮಣ್ಣ ಸುಮ್ಮನೆ ನಿಂತಿರ್ತಾನೆ. ಐಶ್ವರ್ಯಂಗೆ ರಾಮಣ್ಣನ ಅಪ್ಪ ಧೈರ್ಯ ಹೇಳ್ತಾ ಇರ್ತಾನೆ. ಓ ಆಗಿದ್ದು ಆಗೋಯ್ತು ಐಶು, ಬಿಡವ, ಇನ್ನೇನು ಮಾಡೋಕ್ಕಾಗುತ್ತೆ ಐಶ್ವರ್ಯ, ನೀನು ಬೇಜಾರು ಮಾಡ್ಕೋಬೇಡ ಕಣವ ಅಂತೇಳಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡು ಅಂದಿದ್ದು. ಈಗ ಅಜ್ಜಿ ದೊಡ್ಡವರು, ಅಜ್ಜಿಗೆ ಫಸ್ಟು ನಮಸ್ಕಾರ ಮಾಡಿ ಅಂದರೆ ಅಜ್ಜಿಗೆ ನಮಸ್ಕಾರ ಮಾಡ್ಕೋತಾರೆ. ಆಮೇಲೆ ಅಜ್ಜಿ ರಾಮಣ್ಣನ ಅಪ್ಪಂಗೂ ನಮಸ್ಕಾರ ಮಾಡ್ಕೋತಾರೆ. ಮತ್ತು ಐಶ್ವರ್ಯ ಅಮ್ಮಂಗೂ ನಮಸ್ಕಾರ ಮಾಡ್ಕೋತಾರೆ. ಐಶ್ವರ್ಯನ ಅಪ್ಪಂಗೆ ನಮಸ್ಕಾರ ಮಾಡ್ಕೋದು ನಾನು ಮಾಡಲ್ಲ, ಇವರಿಂದನೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ. ನನಗೆ ಪ್ರಜ್ಞೆ ಇರಲಿಲ್ಲ ಅಂದಾಗ ಮದುವೆ ನಿಲ್ಲಿಸ್ಬೋದಿತ್ತಲ್ಲ, ಯಾಕೆ ನಿಲ್ಲಿಸ್ಲಿಲ್ಲ? ಅಪ್ಪ ಆದವರು ಇವರು ನಮ್ಮಪ್ಪನೇ ಅಲ್ಲ, ಇವರು ಹಂಗೆ ಹಿಂಗೆ ಅಂತ ಕೂಗಾಡಿರ್ತಾಳೆ. ಅಲ್ಲ ಐಶು, ಅಪ್ಪನ ಕಾಲಿಗೆ ಬೀಳಬೇಕು, ಅಪ್ಪನ ಆಶೀರ್ವಾದ ತಗೋಬೇಕು, ನೀನು ಹಂಗೆಲ್ಲ ಮಾಡಬಾರ್ದು ಐಶ್ವರ್ಯ ಅಂತಾಳೆ ಅತ್ತೆ. ಅದಕ್ಕೆ ಇಲ್ಲ ಅತ್ತೆ, ನನಗೆ ಅಪ್ಪ ಅಂದರೆ ಇಷ್ಟನೇ ಇಲ್ಲ, ಅಪ್ಪನಿಂದನೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ, ಅದರಿಂದ ನಾನು ಅಪ್ಪನ ಕಾಲಿಗೆ ಬೀಳಲ್ಲ ಅಂತಾಳೆ. ಆಮೇಲೆ ಇವರಿಬ್ಬರು ಮದುವೆ ಎಲ್ಲ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಮುಗಿದೋಗಿದೆ ಇವಾಗ. ರಾಮಣ್ಣ ಮಾಡಿದ್ದು ತಪ್ಪೇನಿಲ್ಲ, ಇಲ್ಲಿ ಐಶ್ವರ್ಯ ಮಾಡಿದ ತಪ್ಪು ಇಲ್ಲ, ಇಬ್ಬರೂ ಗಂಡ ಹೆಂಡತಿ ಆಗವ್ರೆ, ಓಕೆ ಫೈನು. ಆಮೇಲೆ ಈ ಕಡೆ ಬಂದು ಅಪ್ಪ ಮಾತಾಡೋಕ್ಕೆ ಹೋದಾಗ ಐಶ್ವರ್ಯ, ಮಾತಾಡಬೇಡ ನೀನು, ನಿಲ್ಲಿಸು ಮಾತನ್ನು, ಯಾವ ಕಾರಣಕ್ಕೂ ಮಾತಾಡಬೇಡ, ನಿನ್ನಿಂದನೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ, ನೀನು ಸರಿ ಇದ್ದಿದ್ರೆ ಇವೆಲ್ಲ ಆಯ್ತಿರಲಿಲ್ಲ, ನೀನು ನಿಲ್ಲಿಸ್ಬೋದಿತ್ತಲ್ಲ ಮದುವೆ, ಯಾಕೆ ನಿಲ್ಲಿಸ್ಲಿಲ್ಲ? ನಾನು ಫಾರಿನಲ್ಲಿ ಹೋಗಿ ಪ್ರಪಂಚದಲ್ಲೇ ನಂಬರ್ 1 ಆಗಿ ನಾನು ಎಜುಕೇಷನ್ ಮಾಡಬೇಕು ಅಂತಿದ್ದೆ, ಅದರಲ್ಲಿ ನೀನು ಈ ಥರ ಮಾಡಿದ್ದೀಯ ಅಂತ ಹೇಳ್ಬಿಟ್ಟು ಕೂಗಾಡ್ತಾಳೆ ಜೋರಾಗಿ, ಕೂಗಾಡಿ ಕಿರ್ಚಾಡಿ ಲಾಸ್ಟಿಗೆ ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡ್ತಾಳೆ. ಆಮೇಲೆ ಅಪ್ಪ ಅವನು ಏನು ಮಾತೇ ಆಡಲ್ಲ, ಎಲ್ಲ ನಿಮ್ಮಮ್ಮ ಹಿಂಗೆ ಮಾಡಿದ್ದು ಅಂತಲೂ ಹೇಳಲ್ಲ, ನಿಮ್ಮಮ್ಮ ವಿಷ ಕುಡಿಯೋಕ್ಕೆ ಹೋಗಿದ್ಲು ಅದಕ್ಕೋಸ್ಕರನೇ ನಿನ್ನ ಮದುವೆ ನಿನಗೆ ಅವನ ಜೊತೆ ತಾಳಿ ಕಟ್ಟಿಸಿದ್ದು ಅಂತಲೂ ಹೇಳಲ್ಲ, ಏನೂ ಹೇಳಲ್ಲ, ಅವ್ನು ಸುಮ್ಮನೆ ಇರ್ತಾನೆ. ಅವನಿಗೆ ಒಂಥರ ತಲೆ ಒಂಥರ ಬ್ಲಾಕ್ ಆದಂಗೆ ಆಗೋಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.